ಸರ್ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೇಶ ಕಾಂಗ್ರೆಸ್ ಅಲ್ಲ ಒಬ್ಬೊಬ್ರು ಮಾತಾಡ್ರಿ ಪೊಲೀಸರು ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ರು. ಅವರು ನೋಟಿಸು ಇವತ್ತೇ ಹಾಜರಾಗಬೇಕು ಅಂತ ಹೇಳಿದ್ರು. ನಾನಿಲ್ಲಪ್ಪ ಪೂರ್ವ ಯೋಜಿತ ಪ್ರವಾಸಗಳಿದ್ದಾವೆ, ರೈತರ ಕಷ್ಟ ಕೇಳೋಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇವತ್ತು ಬರೋಕ್ಕಾಗಲ್ಲ ಅಂತ ನಮ್ಮ ವಕೀಲರ ಮೂಲಕ ಕಳಿಸಿದ್ದೀವಿ. ತಾವು ಹೇಳ್ದಂಗೆ ನಿನ್ನೆ ನಿಮ್ಮನ್ನ ಅರೆಸ್ಟ್ ಮಾಡೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತಾ ಸರ್? ಅದೇನು ನಮಗೆ ಸೂಚನೆ ಇತ್ತು, ಏನಾರು ಮಾಡಿ ಅರೆಸ್ಟ್ ಮಾಡಿ ತಮ್ಮ ವೋಟ್ ಬ್ಯಾಂಕಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಮಾತು ಹೇಳಿದ್ರಂತೆ. ನೋಡಿ, ಇಲ್ಲಿ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಡೆದಾಡುವ ದೇವರು ಅಂತ ಭಾವಿಸ್ತೀವಿ ವೀರೇಂದ್ರ ಹೆಗಡೆಯವರು. ಅವರು ಧರ್ಮಸ್ಥಳದಲ್ಲಿ ಸಹಭೋಜನದ ವ್ಯವಸ್ಥೆಯನ್ನು 60 ವರ್ಷದ ಹಿಂದೆ ಮಾಡಿದ್ರು. ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ದೇವಾಲಯದ ಪ್ರವೇಶವನ್ನು ಹಿಂದೆ ಮಂಜೆ ಹೆಗಡೆಯವ್ರ ಕಾಲದಲ್ಲೇ ಕಲ್ಪಿಸಿಕೊಟ್ಟಿದ್ರು. ಅಂಥ ಧರ್ಮಸ್ಥಳದ ಬಗ್ಗೆ ಒಬ್ಬ ಯೂಟ್ಯೂಬರು ವೀರೇಂದ್ರ ಹೆಗಡೆಯವ್ರ ಕುಟುಂಬಕ್ಕೆ ಅವಹೇಳನ ಮಾಡೋ ರೀತಿಯಲ್ಲಿ, ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಒಂದು ಸಂಶಯ ಬರೋ ರೀತಿಯಲ್ಲಿ ಯೂಟ್ಯೂಬ್ ಮಾಡ್ದ. ಒಂದು ಕೇಸ್ ರಿಜಿಸ್ಟರ್ ಆಗಲಿಲ್ಲ, ಅವನು ಅರೆಸ್ಟ್ ಆಗಲಿಲ್ಲ. ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳ್ತಿದ್ದಂಗೆ ಕೇಸ್ ದಾಖಲು ತ್ವರಿತಗತಿಯಲ್ಲಿ. ಅಂದರೆ ಹಿಂದೂ ದೇವರನ್ನ ಅಪಮಾನ ಮಾಡ್ಬೋದು. ಭಗವಾನ್ ಅನ್ನೋನು ಹೆಸರು ಭಗವಾನು, ಬುದ್ಧಿಯೆಲ್ಲ ಸೈತಾನ. ಆತ ರಾಮನ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಸೀತೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಅವನು ಅರೆಸ್ಟ್ ಆಗಲ್ಲ. ಇನ್ನೊಬ್ಬ ಚಲನಚಿತ್ರ ನಟ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮತ್ತು ಇವರ UPA ಪಕ್ಷದ ಜೊತೆಗಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ, ಅಪಮಾನದ ಬಗ್ಗೆ ಮಾತಾಡ್ತಾನೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಹಿಂದೂ ಮತ್ಲಬ್ ಝೂಟ್, ಹಿಂದೂ ಮತ್ಲಬ್ ಹಿಂಸಾ ಇದನ್ನು ಮಾತಾಡ್ತಾರೆ. ಅಂದರೆ ಹಿಂದೂ ಅಂದರೆ ಝೂಟ, ಹಿಂದೂ ಅಂದರೆ ಹಿಂಸನ, ಇದೆಲ್ಲ ನೀವು ಕೇಳಿದ್ದೀರಿ. ಹಾಗಿದ್ದರೆ CT ರವಿ ಮುಲ್ಲಾನ್ ಬಗ್ಗೆ ಮಾತಾಡೋದು ಕೇಸ್ ಹಾಕೋದು ಅನ್ನೋದಾದರೆ, ಹಿಂದೂ ಮತ್ಲಬ್ ಹಿಂಸಾ, ಹಿಂದೂ ಮತ್ಲಬ್ ಝೂಟ್ ಅಂತ ಹೇಳ್ದಂಥವನ ಮೇಲೂ ಕೇಸ್ ಹಾಕಬೇಕಲ್ವಾ? ಹಾಕಿದಾರಾ? ಕೇಸ್ ಕೊಟ್ಟರೆ ಕೇಸ್ ಹಾಕೋ ಧೈರ್ಯ ಇದೆಯೇ ಅವರಿಗೆ? ಅಂದರೆ ಇವರಿಗೆ ಹಿಂದೂ ದೇವರುಗಳು ಸದರ, ಹಿಂದೂಗಳನ್ನ ಜಾತಿ ಹೆಸರಲ್ಲಿ ಹೊಡೆದಾಡೋದು, ಈ ನೀತಿಯ ವಿರುದ್ಧ ಧ್ವನಿ ಎತ್ತೀನಿ. ಈ ಮೂಲಕ ನಾನು ಬಾಯಿ ಕಟ್ಟೋಕ್ಕಾಗಲ್ಲ. ಯಾರು ಯಾವ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ನಾನು ಬಡವರ ಪರವಾಗಿ, ರೈತರ ಪರವಾಗಿ, ಹಿಂದೂಗಳು ಧ್ವನಿಯಾಗಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿದ್ದೀನಿ. ಅಲ್ಲ, ಕಾಂಗ್ರೆಸ್ ವೆಬ್ಸೈಟಲ್ಲಿ